ನಮಸ್ಕಾರ, ನಾನು ರೇಖಾ. ಇವತ್ತು ಅಮೂಲ್ ಲೈವ್ನಲ್ಲಿ ನಾನು ರಾಗಿ ಚಾಕ್ಲೇಟ್ ಕಪ್ ಕೇಕ್ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಲೈವ್ನಲ್ಲಿ ಇದ್ದಾರಾ? ಇಲ್ಲ, ಬನ್ನಿ ನಾವು ಏನೇನು ಯೂಸ್ ಮಾಡೋಣ ಅಂತ ತೋರಿಸ್ತೀನಿ. ಅಮೂಲ್ ಕಟ್, ಅಮೂಲ್ ಹಾಲು, ಅಮೂಲ್ ಡಾರ್ಕ್ ಚಾಕ್ಲೇಟು. ನೋಡಿ, ಇವಾಗ ಒಂದು ರಾಗಿ ಹಸಿಟ್ಟು ತೋರಿಸ್ತಾ ಇದ್ದೀನಲ್ಲ, ಒಂದು ಕಪ್, ಈ ಕಪ್ ನಾನು ರಾಗಿ ಹಸಿಟ್ಟು ತಗೊಳಿದ್ದೀನಿ. ಇದೇ ಹಾಫ್ ಕಪ್ ಇದು ಕೋಕೋ ಪೌಡರ್, 1/4 ಕಪ್ ಸೋಡಾ, ತುಪ್ಪ 2 ಟೀ ಸ್ಪೂನ್ ಅಮೂಲ್ದು, ಬೇಕಿಂಗ್ ಪೌಡರ್ 1/2 ಟೀ ಸ್ಪೂನ್, ಹಾಲು ನಮ್ಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡಬೇಕು. ಇದು ಅಮೂಲ್ ಹಾಲು, ಅಮೂಲ್ ಕಟ್ 1/4 ಕಪ್, ಇದು 1/4 ಕಪ್ ಅಮೂಲ್ ಮೊಸರು, ಇದು ಜಾಗ್ರಿ ಪೌಡರ್ 1/2 ಕಪ್, ಇದು ವಾಲ್ನಟ್ಸ್ ತಗೊಂಡಿದ್ದೀನಿ ಮೇಲಿಂದ ಡೆಕೋರೇಟ್ ಮಾಡೋಕ್ಕೆ, ಅಮೂಲ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್, ಇದು ವ್ಯಾನಿಲಾ ಎಸೆನ್ಸು 1 ಟೇಬಲ್ ಸ್ಪೂನು. ಇವಾಗ ನೋಡಿ ಹೆಂಗೆ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಇದು 15 to 20 ಮಿನಿಟ್ಸ್ ಆಗುತ್ತೆ ಬೇಕ್ ಮಾಡೋಕ್ಕೆ. ನಾವು ಫಸ್ಟು ರಾಗಿ ಹಸಿಟ್ಟು ತಗೊಳ್ತಾ ಇದ್ದೀವಿ. ಇವಾಗ ರಾಗಿ ಹಸಿಟ್ಟು ತಗೊಳ್ತಾ ಇದ್ದೀನಿ. ಇದೆಲ್ಲ ನಾನು ಜಡ್ಡೆ ಮಾಡಿಬಿಟ್ಟು ಇಕ್ಕಿದ್ದೀನಿ ನಾನು. ಇವಾಗ ಇದು 1/2 ಕಪ್ ಕೋಕೋ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಜಾಗ್ರಿ ಪೌಡರ್ 1/2 ಕಪ್. ಜ್ಯೋತಿ ಜೈನ್ ಹಾಯ್. ಹಾಯ್. ಇವಾಗ ಇದು ಮಿಕ್ಸ್ ಮಾಡೋಣ. ಇದೆಲ್ಲ ಮಿಕ್ಸ್ ಮಾಡೋಣ. ಇದು ಒಂದ್ಸಲ ಇನ್ನೊಂದು ನಾನು ಎಲ್ಲ ಮಿಕ್ಸ್ ಮಾಡಿದ್ದೀನಲ್ಲ, ಜಡ್ಡೆ ಮಾಡೋಣ ನಾವು. ಜಡ್ಡೆ ಮಾಡಿದ್ರೆ ಲಮ್ಸು ಬರಲ್ಲ, ಕೇಕು ಚೆನ್ನಾಗಿ ಬರುತ್ತೆ. ಯಾಕೆಲ್ಲ ಮಿಕ್ಸ್ ಮಾಡಬೇಕಲ್ಲ. ನೋಡಿ, ಹಿಂಗೆ ಮಿಕ್ಸ್ ಮಾಡಿದ್ರೆ ಸಾಫ್ಟಾಗಿ ನೀಟಾಗಿ ಚೆನ್ನಾಗಿ. ಸ್ವಲ್ಪ ಏನಾದರೂ ಗಂಟು ಸಕ್ಕರೆ ಜಾಗ್ರಿ ಪೌಡರು ಚೆನ್ನಾಗಿ ಪೌಡರ್ ಆಗಿಲ್ಲ ಅಂದರೆ ಕೇಕ್ ಸರಿಯಾಗಿ ಬರಲ್ಲ. ನೋಡಿ, ಇದೆಲ್ಲ ನೋಡಿ ಜಾಗ್ರಿ ಪೌಡರ್ದೆ ಗಂಡೆ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಲಂಪು ಗಂಟಿದ್ರೆ ಚೆನ್ನಾಗಿ ಆಗಲ್ಲ ಕೇಕು. ಇದು ನೀವು ಮಿಕ್ಸಿನಲ್ಲೇನೂ ಬೇಕಂದರೆ ಗ್ರೈಂಡ್ ಮಾಡ್ಬೋದು ಫುಲ್ ಬ್ಯಾಟರು, ಬಟ್ ನಾನು ಕೈಯಿಂದಾನೇ ನಿಮಗೆ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು. ಇವಾಗ ನೋಡಿ, ಇದನ್ನಲ್ಲಿ ಮಿಕ್ಸ್ ತಗೊಳ್ತಾ ಇದ್ದೀನಿ ನಾನು. ಇವಾಗ ಇದರಲ್ಲಿ ನಾವು ಮೊಸರು ಮಿಕ್ಸ್ ಮಾಡೋಣ. 1/4 ಕಪ್ ಮೊಸರು, ನೋಡಿ ಹಿಂಗೆ ಮಿಕ್ಸ್ ಮಾಡಬೇಕು. ಹಾಲು ಹಾಕೋಣ. ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಲು ಹಾಕಬೇಕು. ಬ್ಯಾಟರ್ ಜಾಸ್ತಿ ತೆಳುವಾಗೂ ಇರಬಾರ್ದು, ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಬೇಕು ನೀವು. ನೋಡಿ, ಇನ್ನೂ ಹಾಲು ಬೇಕು. ಒಂದೇ ಡೈರೆಕ್ಷನ್ನಲ್ಲಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಡೈರೆಕ್ಷನ್ ಚೇಂಜ್ ಮಾಡಬಾರ್ದು. ಇವಾಗ ನಾನು ಹಿಂಗೆ ರೈಟ್ ರೊಟೇಷನ್ನೇ ಇಕ್ಕಿದ್ದೀನಲ್ಲ, ಆ ರೊಟೇಷನ್ನಲ್ಲೇ ಇಕ್ಬೇಕು ನೀವು. ಸ್ವಲ್ಪ ಇನ್ನೂ ಹಾಲು ಬೇಕಾಗತ್ತೆ. ನಾನು ಇನ್ನೂ ಹಾಲು ತಗೊಳ್ತಾ ಇದ್ದೀನಿ. ಇದರಲ್ಲಿ ಇವಾಗ ತುಪ್ಪ ಹಾಕೋಣ. ತುಪ್ಪ ಇಲ್ಲಾಂದರೆ ಆಯಿಲು ಯೂಸ್ ಮಾಡ್ಬೋದು ನೀವು. 2 ಸ್ಪೂನು ಆಯಿಲ್ ತಗೊಳಿದ್ದೀನಿ ನಾನು, ತುಪ್ಪ ತಗೊಳಿದ್ದೀನಿ, ಸಾರಿ. ನೀವು ಬೇಕಂದರೆ ಆಯಿಲು ಯೂಸ್ ಮಾಡ್ಬೋದು ನೀವು. ನಾನು ತುಪ್ಪನೇ ತಗೊಳ್ತಾ ಇದ್ದೀನಿ.
ನೋಡಿ ಹಿಂಗೆ ಮಿಕ್ಸ್ ಮಾಡಬೇಕು. ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಸ್ವಲ್ಪ ಆಮೇಲೆ ಹಾಕೋಣ, ಯಾಕಂದರೆ ಅದು ತಕ್ಷಣವೇ ನಾವು ಮಿಕ್ಸ್ ಮಾಡಿಬಿಟ್ಟು ಹಾಕಿಬಿಡಬೇಕು. ಸ್ವಲ್ಪ ಮಿಕ್ಸ್ ಮಾಡೋಣ. ಇದು ನೋಡಿ ಒಂದು ಡೈರೆಕ್ಷನ್ನಲ್ಲೇ ನೀವು ಯೂಸ್ ಮಾಡಬೇಕು. ಚೆನ್ನಾಗಿರುತ್ತೆ ರಾಗಿ ಕಪ್ ಕೇಕ್, ಚಾಕ್ಲೇಟ್ ಕೇಕ್, ಕಪ್ ಕೇಕ್ ಟೇಸ್ಟು ಚೆನ್ನಾಗಿದೆ. ನಾನು ಮೊದಲೇ ಮಾಡಿಬಿಟ್ಟು ಇಕ್ಕಿದ್ದೀನಿ, ಅದು ತೋರಿಸ್ತೀನಿ ನಿಮಗೆ. ಸ್ವಲ್ಪ ಬ್ಯಾಟರ್ನಲ್ಲಿ ಇನ್ನೂ ಹಾಲು ಹಾಕ್ತಾ ಇದ್ದೀನಿ. ನೋಡಿ ಹಿಂಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಹಿಂಗೆ ಬರ್ತಾ ಇದೆ ನೋಡಿ. ಇವಾಗ ನಾವು ಬೇಕಿಂಗ್ ಸೋಡಾ ಆಮೇಲೆ ಬೇಕಿಂಗ್ ಪೌಡರ್ ಹಾಕೋಣ. ಇದು 1/4 ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. 1/2 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/2 ಟೇಬಲ್ ಸ್ಪೂನು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಫಾಸ್ಟ್ ಮಾಡಬೇಕು, ಸ್ಲೋ ಆಗಿ ಮಾಡಬೇಕು. ನೋಡಿ ಸ್ವಲ್ಪ ಹಾಲಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ 1 ಗ್ಲಾಸ್ ಹಾಲು ಬೇಕು. ನಿಮ್ಗೆ ಹೆಂಗೆ ಬೇಕು ನೋಡಿ, ಬ್ಯಾಟರ್ ನೀವು ನೋಡ್ಬೋದು, ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕಿ. ವಿತೌಟ್ ಶುಗರ್, ಇದು ಜಾಗ್ರಿ ಹಾಕ್ಬಿಟ್ಟು ಮಾಡಿದ್ದೀನಿ, ಮಕ್ಳಿಗೂ ಚೆನ್ನಾಗಿರುತ್ತೆ ಇದು. ಇವಾಗ ಇದು ಬೌಲ್ನಲ್ಲಿ ಹಾಕೋಣ. ನೋಡಿ ಇದನ್ನಲ್ಲಿ ನಾನು ಮೊದಲೇ ಸ್ಟೀಮ್ ಪ್ಯಾನು ಬಿಸಿ ಮಾಡಿಬಿಟ್ಟು ಇಕ್ಕಿದ್ದೀನಿ. ಆಮೇಲೆ ಇದು ಇದು ತಂದೂರಿ ಕುಕ್ಕರು ತಗೊಳಿದ್ದೀನಿ. ಅದನ್ನೇನು ಮಾಡ್ಬೋದು ನೀವು. ಇವಾಗ ನೋಡಿ ಮಾಡೋದು ವಿಧಾನ ತೋರಿಸ್ತಾ ಇದ್ದೀನಿ, ಹೆಂಗ್ ಮಾಡಬೇಕು. ಇದು ಗ್ರೀಸ್ ಮಾಡಬೇಕು. ಇದು ಬಟ್ಲು ತುಪ್ಪದಿಂದ ಗ್ರೀಸ್ ಮಾಡಿಬಿಟ್ಟು ಇಕ್ತಾ ಇದ್ದೀನಿ. ಗ್ರೀಸ್ ಮಾಡಿಬಿಟ್ಟು ಇಕ್ಕರೆ ಕೇಕ್ ಅಂಟಲ್ಲ. ನೋಡಿ ಹಿಂಗೆ ಗ್ರೀಸ್ ಮಾಡಬೇಕು. ನಾಲ್ಕು ಬಟ್ಲು ತಗೊಳಿದ್ದೀನಿ. ಮೀನ್ಸ್ ಕಪ್ ಕೇಕ್ ಮಾಡ್ತಾ ಇದ್ದೀವಲ್ಲ, ನೀವು ಯಾವುದಿಂದನೂ ಮಾಡ್ಬೋದು ನೀವು. ನೋಡಿ ಹಿಂಗೆ ಮಿಕ್ಸ್ ಮಾಡಿದ್ರೆ ಅಂಟಲ್ಲ ಇದು. ನೀವು ಬ್ರಷ್ ಯೂಸ್ ಮಾಡ್ಬೋದು. ಇವಾಗ ವ್ಯಾನಿಲಾ ಎಸೆನ್ಸ್ ಹಾಕೋಣ ಲಾಸ್ಟ್ನಲ್ಲಿ, 2-3 ಡ್ರಾಪ್ಸು. ನೋಡಿ ಮಿಕ್ಸ್ ಆಯಿತು ಪ್ರಿಪೇರು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇವಾಗ ನಾವು ಇದು ಬೌಲ್ನಲ್ಲಿ ಹಾಕೋಣ, ಬಟ್ಲುನಲ್ಲಿ. ಕಪ್ ಕೇಕ್ ಮಾಡೋಕ್ಕೆ ಇವಾಗ ಇದನ್ನೆಲ್ಲ ಹಾಕೋಣ. ನಾವು ಇಷ್ಟಿಷ್ಟು ಫಿಲ್ಲಿಂಗ್ಸ್ ಮಾಡಬೇಕು. ನೋಡಿ 4 ಬಟ್ಲು ನಾನು ತಗೊಳಿದ್ದೀನಿ. ನೀವು ಬೇಕಂದರೆ ನಿಮ್ಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಹಂಗೆ. ಇಷ್ಟು ಫಿಲ್ಲಿಂಗೇ ಮಾಡಬೇಕು, ಯಾಕಂದರೆ ಇದು ಬರುತ್ತಲ್ಲ. ಇವಾಗ ಇದರಲ್ಲಿ ಚಾಕ್ಲೇಟ್ ಹಾಕೋಣ. ಇದು ಚಾಕ್ಲೇಟ್ ಕೇಕ್ ಅಲ್ಲ, ಅದಕ್ಕೆ ನೋಡಿ ಹಿಂಗೆ ಚಾಕ್ಲೇಟ್ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಸ್ವಲ್ಪ ಹಿಂಗೆ ಮಾಡೋಣ. ಚಾಕ್ಲೇಟ್ ಒಳಗಡೆ ಹೋಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ
ಇವಾಗ ನಾವು ನೋಡಿ ಬನ್ನಿ, ಇದ್ಮೇಲೆ ಇದನ್ನ ವ್ಯಾಲ್ನಟ್ ಹಾಕ್ತಾ ಇದ್ದೀನಿ ಫಾರ್ ಡೆಕೋರೇಟ್. ಬನ್ನಿ ಇವಾಗ ಸ್ಟೀಮ್ನಲ್ಲಿ ಇಕ್ಕನ, ಗೇಸ್ ಫ್ಲೇಮು ಸ್ವಲ್ಪ ಫಾಸ್ಟ್ ಇಕ್ಕನ, 5 ಮಿನಿಟ್ಸ್ ಸ್ವಲ್ಪ ಫಾಸ್ಟ್ ಆಗಿ ಇಟ್ಬೇಕು. 10 to 15 ಮಿನಿಟ್ಸ್, 15 to 20 ಮಿನಿಟ್ಸ್ನಲ್ಲಿ ಆಗುತ್ತೆ ನೋಡಿ. 4 ಬಟ್ಲು ಹಿಂಗೆ ಇಕ್ಕಿದ್ದೀನಿ ನಾನು. ನೀವು ಬೇಕಂದ್ರೆ 10ನಲ್ಲಿನೂ ಮಾಡ್ಬೋದು, ಬಟ್ ನಾನು ಇವಾಗ ಸ್ಟೀಮ್ದೇ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ನಾನು ಫುಲ್ ಫಾಸ್ಟಾಗಿ ಇಕ್ಕಿದ್ದೀನಿ 5 ಮಿನಿಟ್ಸ್ಗೆ. ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ನಾನು. ಇನ್ನೊಂದು ಬಟ್ಲು ಆಗಿ ಆದ್ಮೇಲೆ ಹೆಂಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. Jyoti Jain, it is like chocolate lava cupcakes. That like only, but it's ragi cupcake, na? It look like taste also same only. ಇಲ್ಲ ಟೇಸ್ಟ್ ನೇನು ಹಂಗೆ ಇರುತ್ತೆ, ಲಾವಾ ಕೇಕ್ ಟೈಪ್. ನೋಡಿ ಇದು ರೆಡಿ ಇದೆ. ಇವಾಗ ನಾನು ಇದು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಇದರಿಂದ ನೀವು ಮಾಡ್ಬೋದು. ಓವನ್ ಇದ್ರೆ ಓವನ್ ಯೂಸ್ ಮಾಡಿ, OTG ಇದ್ರೆ OTG. ನನ್ನ ಹತ್ರ ಇದಿದೆ. ಇವಾಗ ಇದರಲ್ಲಿ ನಾನು ಗ್ಯಾಸ್ ಇದಕ್ಕೂ ಫಾಸ್ಟ್ ಇಟ್ಟಿದ್ದೀನಿ. ಇವಾಗ ಇದರಲ್ಲಿ ಚಾಕ್ಲೇಟ್ ಇಕ್ಕನ. ಡ್ರೆಸ್ಸಿಂಗೋಸ್ಕರ ವ್ಯಾಲ್ನಟ್ಸ್ ನೋಡಿ. ಇವಾಗ ಇದನ್ನೇ ಇಡ್ತಾ ಇದ್ದೀನಿ ನಾನು. ಫಿಫ್ಟೀನ್ to 20 ಮಿನಿಟ್ಸ್ ಆಗುತ್ತೆ. Hema Khariwal, looking delicious. ಥ್ಯಾಂಕ್ ಯು. ನೋಡಿ ಇವಾಗ ನಾನು ಮೊದಲೇ ಮಾಡಿರೋದು ತೋರಿಸ್ತೀನಿ ನಿಮಗೆ, ಯಾಕಂದರೆ ಬೇಕಿಂಗ್ ಟೈಮ್ ಆಗುತ್ತಲ್ಲ. ನಾನು ಮಾಡಿಕ್ಕಿರೋದು ನಾನು ತೋರಿಸ್ತೀನಿ ನೋಡಿ. ಹಿಂಗೆ ಬರುತ್ತೆ ಇದು. ನೋಡಿ ಹಿಂಗೆ ಬರುತ್ತೆ. ಇವಾಗ ನಾನು ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇನ್ನೊಂದು ಓಪನ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಟೇಸ್ಟು ಚೆನ್ನಾಗಿದೆ. ಮಕ್ಳಿಗೆ ತುಂಬ, ನನ್ನ ಮಕ್ಳಿಗೆ ಇವತ್ತು ಇಷ್ಟ ಆಯಿತು. ಆಲ್ರೆಡಿ ನಾನು 8 to 10 ಕಪ್ಸ್ ಮಾಡಿದೆ ಇವತ್ತು. ನೋಡಿ ಇವಾಗ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು. ನೋಡಿ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಹಿಂಗೆ ಬಂದಿದೆ. ನೋಡಿ ಈ ತರ ಬರುತ್ತೆ ಕೇಕು. ಓಕೆ, ಧನ್ಯವಾದ ಅಮೂಲ್ ಲೈವ್ ಅವ್ರಿಗೆ ಇಷ್ಟು ದೊಡ್ಡದು ಚಾನ್ಸ್ ಕೊಡೋಕ್ಕೆ. ಥ್ಯಾಂಕ್ಸ್.